ಚಪಾತಿ ರೆಸಿಪಿನ ಹೇಳ್ಕೊಡಿ ಅಂತ ಇವತ್ತು ನಿಮ್ಮೆಲ್ಲರಿಗೋಸ್ಕರ ಸಾಫ್ಟ್ ಆಗಿ ಈ ರೀತಿ ಉಬ್ಬಿ ಬರುವ ಲೇಯರ್ ಆದ ಚಪಾತಿನ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2 ಕಪ್ ಅಷ್ಟು ಗೋಧಿ ಹಿಟ್ಟಿಗೆ ನಾನು ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಹಿಟ್ಟನ್ನು ನಾದ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಂಡು ಕೈಯಿಂದ ಈ ರೀತಿ ಮಿದ್ಕೊಂಡು ಸಾಫ್ಟ್ ಮಾಡ್ಕೋಬೇಕು. ಹಿಟ್ಟು ನಾವು ಎಷ್ಟು ಚೆನ್ನಾಗಿ ಸಾಫ್ಟ್ ಮಾಡ್ಕೋತೀವಿ ನೋಡಿ, ಚಪಾತಿ ಕೂಡ ಸಾಫ್ಟ್ ಆಗಿ ಬರುತ್ತೆ. ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ರೌಂಡ್ ಮಾಡ್ಕೊಳ್ಳಿ. ನಂತರ ಡ್ರೈ ಹಿಟ್ಟಲ್ಲಿ ಇದನ್ನು 2 ಕಡೆ ಹತ್ಕೊಂಡು ಹೀಗೆ ಸ್ಮಾಲ್ ಸೈಜಲ್ಲಿ ಚಪಾತಿನ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಎಣ್ಣೆ ಮತ್ತು ಡ್ರೈ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಹೀಗೆ 2 ಸಲ ನನಗೆ ಹಿಟ್ಟು ಮತ್ತು ಎಣ್ಣೆ ಹಚ್ಚಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಚಪಾತಿ ಸಾಫ್ಟ್ ಆಗು ಮತ್ತು ಲೇಯರ್ ಆಗಿ ಬರುತ್ತೆ. ಹೀಗೆ ಲಟ್ಟಿಸುವಾಗನು ಸ್ವಲ್ಪ ಡ್ರೈ ಹಿಟ್ಟನ್ನು ಹಚ್ಕೊಂಡು ಚಪಾತಿನ ತೆಳುವಾಗಿ ಲಟ್ಟಿಸ್ಕೊಂಡು ಕಾದಿರೋ ತವಾ ಮೇಲೆ ಹಾಕಿದ ತಕ್ಷಣ ಚಪಾತಿ ಉಬ್ಬಕ್ಕೆ ಶುರು ಆಗುತ್ತೆ. ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡ್ರೆ ಸಖತ್ ಸಾಫ್ಟ್ ಆದ ಲೇಯರ್ ಆದ ಚಪಾತಿ ರೆಡಿ ಆಗುತ್ತೆ.